ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನೀವು ನನಗೆ ರಕ್ತ ನೀಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ. ನಿಮ್ಮ ರಕ್ತವು ಇನ್ನೂ ಕುದಿಯದಿದ್ದರೆ ಅದು ನಿಮ್ಮ ರಕ್ತನಾಳಗಳಲ್ಲಿ ಹರಿಯುವ ನೀರು ಅಷ್ಟೇ. ಇನ್ನು ನೀವು ತಾಯ್ನಾಡಿನ ಸೇವೆ ಮಾಡದಿದ್ದರೆ ಯುವಕರ ಧ್ಯೇಯವೇನು? ವಂದೇ ಮಾತರಂ. ಸತ್ಯಮೇವ ಜಯತೆ. ಮಾಡು ಅಥವಾ ಮಡಿ. ಎಲ್ಲಿಯವರೆಗೆ ನೀವು ಸಾಮಾಜಿಕ ಸ್ವಾತಂತ್ರ್ಯವನ್ನು ಸಾಧಿಸುವುದಿಲ್ಲವೋ ಅಲ್ಲಿಯವರೆಗೂ ಕಾನೂನಿನಿಂದ ಒದಗಿಸಲಾದ ಯಾವುದೇ ಸ್ವಾತಂತ್ರ್ಯವು ನಿಮಗೆ ಪ್ರಯೋಜನವಾಗುವುದಿಲ್ಲ. ಸ್ವಾತಂತ್ರ್ಯ ಅನ್ನುವ ಶಬ್ದಕ್ಕೆ ಅದೆಷ್ಟು ಅರ್ಥಗಳಿವೆ ಅಂತ ಹುಡುಕ್ತಾ ಹೋದರೆ ಅಂತ್ಯ ಸಿಗೋದಿಲ್ಲ ಅನಿಸುತ್ತೆ. ಎಲ್ಲರಿಂದ ಎಲ್ಲವೂ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಅನ್ನುವ ಒಂದು ಶಬ್ದ ಅದೆಷ್ಟು ಜನರ ಭಾವನೆ ಭವಿಷ್ಯವನ್ನು ರೂಪಿಸುತ್ತೆ ಅನ್ನೋದಕ್ಕೆ ನಮ್ಮ ಮುಂದೆ ಸಾವಿರಾರು ಉದಾಹರಣೆಗಳಿವೆ. ಮನುಷ್ಯನಿಗೆ ಏನೆಲ್ಲವೂ ಇದ್ದು ಸ್ವಾತಂತ್ರ್ಯ ಅನ್ನುವುದು ಇಲ್ಲದಿದ್ದರೆ ಅವನು ಏನನ್ನೂ ಮಾಡಲಾರ. ಯಾಕೆ ಈ ಸ್ವಾತಂತ್ರ್ಯ ಅನ್ನುವ ಪದವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಇಂದು ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿದ್ದೇವೆ. ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ನಾವು ಅಸಂಖ್ಯಾತ ಜನರ ಬಲಿದಾನದ ಫಲವಾಗಿ 1947 ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡೆವು. ಆ ದಿನದ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಅಂದು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಪ್ರತ್ಯಕ್ಷದರ್ಶಿಗಳು ಅಸಂಖ್ಯಾತರು. ಅಂಥ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ಮನದ ಮಾತುಗಳನ್ನು ಈ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಿಮ್ಮ ಮುಂದಿಡುವ ಒಂದು ಕಿರು ಪ್ರಯತ್ನ. ಅದು ನಮ್ಮ ಕರ್ನಾಟಕದ ಕನ್ನಡಿಗರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಅಸಂಖ್ಯಾತರು. ಅವರಲ್ಲಿ ಒಂದಿಷ್ಟು ಜನರು ಆ ಕ್ಷಣದ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಆ ಭಾವನೆಗಳನ್ನು ಈಗ ನಿಮ್ಮ ಮುಂದೆ ನಾನು ಇತಿಹಾಸ ಶಂಕರ್ ಹೇಳುತ್ತೇನೆ. ಆ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಭಾವನೆಗಳೆಲ್ಲವೂ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತವೆ. ವೀಕ್ಷಿಸಿ, ಆಶೀರ್ವದಿಸಿ. ಈಗ ನಿಮ್ಮ ಮುಂದೆ 1947ರ ಸ್ವಾತಂತ್ರ್ಯ ದಿನದ ಸಂದರ್ಭ ಮತ್ತು ಅದರ ಹಿಂದಿನ ದಿನಗಳ ನೆನಪುಗಳ ಸುರುಳಿ ಬಿಚ್ಚಿಕೊಳ್ಳುತ್ತದೆ. ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಸ್ವಾತಂತ್ರ್ಯ ದಿನಾಚರಣೆಯ ಆ ಕ್ಷಣಗಳನ್ನು ಈ ರೀತಿ ದಾಖಲಿಸಿದ್ದಾರೆ. ಹೊಸ ಜೀವನ ಆರಂಭವಾದ ಹೊಸ ಬೆಳಕು ಕಾಣಿಸಿಕೊಂಡ ದಿನವದು. ಶತಮಾನಗಳಿಂದ ಆಳುತ್ತಿದ್ದ ಬ್ರಿಟಿಷರು ಹೋಗುತ್ತಾರಲ್ಲ, ದೇಶ ಸ್ವತಂತ್ರಗೊಳ್ಳುವುದಲ್ಲ ಎಂಬ ಉತ್ಸಾಹ ವಾತಾವರಣ ಎಲ್ಲೆಡೆ ಮೂಡಿತ್ತು. ಸ್ವತಂತ್ರ ಘೋಷಣೆಯ ಕ್ಷಣವನ್ನು ಸ್ವಾಗತಿಸಲು ಆಗಸ್ಟ್ 14ರಿಂದಲೇ ತಯಾರಿ ಆರಂಭಗೊಂಡಿತ್ತು. ಊರಿಗೆ ಊರೇ ಖುಷಿಯಲ್ಲಿತ್ತು. ಹಿಂದಿನ ರಾತ್ರಿ
ನಾವಾರೂ ನಿದ್ದೆ ಮಾಡಲಿಲ್ಲ. ಆಕಾಶವಾಣಿಗೆ ಕಿವಿ ಹಚ್ಚಿ ಕುಳಿತಿದ್ದೆವು. ಆಗಸ್ಟ್ 15ರಂದು ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಹಾರಾಡಿದ ಸುದ್ದಿ ಕೇಳಲು ಕಾತರರಾಗಿದ್ದೆವು. ಕೆಂಪು ಕೋಟೆಯಲ್ಲಿ ಪ್ರಧಾನಿ ನೆಹರು ಅವರು ಧ್ವಜ ಹಾರಿಸಿ ಜಗತ್ತೇ ನಿದ್ದೆಯಲ್ಲಿರುವಾಗ ಭಾರತ ಒಂದು ಹೊಸ ಜೀವನಕ್ಕೆ ಕಣ್ತೆರೆಯುತ್ತಿದೆ ಎಂದು ಘೋಷಿಸುತ್ತಿರುವಂತೆ ಮೈಯೆಲ್ಲ ರೋಮಾಂಚನಗೊಂಡ ಅನುಭವ. ದೇಶ ಸ್ವತಂತ್ರಗೊಂಡ ಆ ಪರ್ವಕಾಲ ಪ್ರತಿ ಮನೆಯನ್ನು ಸಿಂಗರಿಸಿದ್ದರು. ಪ್ರತಿ ಮನೆಯಲ್ಲೂ ಸಂಭ್ರಮ. ಸಾರ್ವಜನಿಕ ಧ್ವಜಾರೋಹಣ ಮಾಡುವ ಕಡೆ ಜನ ಹಿಂಡು ಹಿಂಡಾಗಿ ಧಾವಿಸುತ್ತಿದ್ದರು. ಹಳ್ಳಿ ಪಟ್ಟಣಗಳೆಲ್ಲ ಕಡೆ ಒಂದೇ ಒಂದು ರೀತಿಯ ಉತ್ಸಾಹ ಪುಟಿಯುತ್ತಿತ್ತು. ಅಂತಹ ಸಂಭ್ರಮದ ದಿನವನ್ನು, ಕ್ಷಣಗಳನ್ನು, ನೋಟವನ್ನು ನನ್ನ ಜೀವನದುದ್ದಕ್ಕೂ ಕಂಡಿಲ್ಲ. ಅಂದು ಓದಿದವರು ಹೆಚ್ಚಿನವರಿರಲಿಲ್ಲ. ಪತ್ರಿಕೆಗಳು, ಮಾಧ್ಯಮಗಳು ಕೆಲವೇ ಕೆಲವು. ಅಂಥದರಲ್ಲಿ ಎಲ್ಲರೂ ದೇಶಕ್ಕೆ ಸ್ವಾತಂತ್ರ್ಯ ಬರಲಿದೆ ಎಂಬ ಸಂಗತಿಯನ್ನು ಅರಿತು ಉತ್ಸವಾಚರಣೆಗೆ ಸಿದ್ಧಗೊಂಡಿದ್ದರು. ಅಂತಹ ಬಡತನದಲ್ಲೂ ಜನ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸಿದ್ದರು. ಮನೆಯ ಹಬ್ಬಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಸ್ವತಂತ್ರಗೊಂಡ ಖುಷಿಯನ್ನು ಪರಸ್ಪರ ಹಂಚಿಕೊಂಡರು. ಮುಂಬೈ ಪ್ರಾಂತದಲ್ಲಿದ್ದ ಹುಬ್ಬಳ್ಳಿಯಲ್ಲಿ ಅಂದಿನ ಗುಳಕವ್ವನ ಕೆರೆಯಲ್ಲಿ, ಇಂದಿನ ನೆಹರು ಮೈದಾನ, ಅಲ್ಲಿ ಧ್ವಜಾರೋಹಣ ನಡೆಯಿತು. ತಾಲೂಕಾ ಮಾಮಲೆದಾರರು ಧ್ವಜಾರೋಹಣ ನಡೆಸಿದಾಗ ಊರಿಗೆ ಊರೇ ಅಲ್ಲಿ ನೆರೆದಿತ್ತು. ಧಾರವಾಡದಲ್ಲಿ ಇಂದಿನ DC ಕಾಂಪೌಂಡ್ ಇರುವಲ್ಲಿ ಆಗ ಇದ್ದ ಬಯಲಿನಲ್ಲಿ ಧ್ವಜಾರೋಹಣ ನಡೆಯಿತು. ಹುಬ್ಬಳ್ಳಿ, ಧಾರವಾಡ ಎರಡೂ ಕಡೆ ಧ್ವಜಾರೋಹಣಕ್ಕೆ ನಾನು ಪಾಲ್ಗೊಂಡಿದ್ದೆ. ಸ್ವಾತಂತ್ರ್ಯ ಹೋರಾಟಗಾರರು, ದೊಡ್ಡ ದೊಡ್ಡ ನಾಯಕರೆಲ್ಲ ದಿಲ್ಲಿಯತ್ತ ಹೋಗಿದ್ದರಿಂದ ಇಲ್ಲಿ ಉಮಾಬಾಯಿ, ಕುಂದಾಪುರ್ ಮೊದಲಾದ ಸ್ಥಳೀಯ ನಾಯಕರೆಲ್ಲ ಪಾಲ್ಗೊಂಡಿದ್ದರು. ಭಾಷಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಡೀ ದಿನ ನಡೆದವು. ಅಬಾಲ ವೃದ್ಧರಾದಿಯಾಗಿ ಯುವಕರು, ಮಹಿಳೆಯರು, ಮಕ್ಕಳು, ಎಲ್ಲ ವೃತ್ತಿಗಳ ಜನರು ಪಾಲ್ಗೊಂಡರು. ಎಲ್ಲರಲ್ಲಿಯೂ ಸಂಭ್ರಮವೋ ಸಂಭ್ರಮ ಮನೆ ಮಾಡಿತ್ತು. ಅಂಥ ಕ್ಷಣವನ್ನು ನಾನು ಜೀವನದಲ್ಲಿ ಎಂದು ಮರೆಯಲಾರೆ ಎಂದು ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಆ ದಿನದ ಕ್ಷಣಗಳತ್ತ ಪಯಣಿಸುತ್ತಾರೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.